Subscribe to our channel and please don't forget to press the bell icon. ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಸಮಥಿಂಗ್ಸ್ ಕುಕಿಂಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಚಳಿಗಾಲ ಬಂದಿದೆ, ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಎಲ್ಲರಿಗೂ ಆಸೆ ಆಗತ್ತಲ್ವಾ. ತಿನ್ನೋದು ಕುಡಿಯೋದು ಹೆಲ್ತಿಯಾಗಿದ್ದರೆ ಇನ್ನೂ ಒಳ್ಳೆಯದು. ಇವತ್ತು ತುಂಬಾ ಹೆಲ್ತಿಯಾಗಿರೋ, ಚಳಿಗಾಲಕ್ಕೆ ಆ್ಯಪ್ಟ್ ಆಗಿರೋ ಅಂತ ಬ್ರಾಕ್ಲಿ ಮತ್ತು ಆಲ್ಮಂಡ್ ಸೂಪ್ನ ನಿಮಗೆಲ್ಲ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಸೂಪಿಗೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಬಾಡಿಸ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಚಾಯ್ಸ್ ನಿಮ್ಮದೇ, ಎಣ್ಣೆ ಬೇಕಾದ್ರೂ ಹಾಕ್ಬೋದು, ಬೆಣ್ಣೆ ಬೇಕಾದರೂ ಹಾಕ್ಬೋದು. ಎಣ್ಣೆ ಬಿಸಿ ಆದಮೇಲೆ ಮೊದಲು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಘಮ ಬರೋವರೆಗೂ ಬಾಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇದರೊಳಗೆ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತಾ ಇದ್ದೀನಿ. ತುಂಬ ಬಾಡಿಸೋ ಅವಶ್ಯಕತೆ ಇಲ್ಲ, ಒಂಚೂರು ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಅಂದರೆ ಈರುಳ್ಳಿ ಆದರೆ ಘಮ ಬಿಡುತ್ತಲ್ಲ, ಅಷ್ಟು ಹುರಿದ್ರೆ ಸಾಕು. ಈರುಳ್ಳಿ ಇವಾಗ ಹದವಾಗಿ ಹುರ್ಕೊಂಡಿದೆ, ಇಷ್ಟು ಆದರೆ ಸಾಕು. ನೆಕ್ಸ್ಟು ಇದಕ್ಕೆ ಬ್ರಾಕ್ಲಿನ ನಾವು ಹೂಗಳಾಗಿ ಬೇರೆ ಮಾಡಿಕೊಂಡು ಅದನ್ನು ಉಗುರು ಬೆಚ್ಚನೆ ನೀರಲ್ಲಿ ಹಾಕಿ ತೊಳ್ಕೊಂಡಿದ್ದೀವಿ. ಬ್ರಾಕ್ಲಿ ಮತ್ತು ಬಾದಾಮಿ ಹಾಕಿ ಅದು ಜಸ್ಟ್ ಮುಳುಗೋಷ್ಟು ಅಥವಾ ಅದಕ್ಕಿಂತ ಒಂಚೂರು ಕಮ್ಮಿ ನೀರಿದ್ರೂ ಪರವಾಗಿಲ್ಲ ಹಾಕಿ 3 ವಿಸಲ್ಸು ಪ್ರೆಷರ್ ಕುಕ್ಕರಲ್ಲಿ ಕುಕ್ ಮಾಡಬೇಕು. ಇದು 3 ವಿಸಲ್ಸ್ ಆಗಿದೆ. ಈಗ ಇದು ಮುಚ್ಚಳ ತೆಗೆದು ಆರಕ್ಕೆ ಬಿಡೋಣ, ಯಾಕೆಂದರೆ ಬಿಸಿಗಿರೋದನ್ನು ಮಿಕ್ಸರ್ಗೆ ಹಾಕಿದಾಗ ಅದು ಹಾರೋ ಸಾಧ್ಯತೆ ಇರುತ್ತೆ. ಇದು ಚೆನ್ನಾಗಿ ಆರಲಿ, ಆಮೇಲೆ ಇದನ್ನು ಬ್ಲೆಂಡ್ ಮಾಡೋಣ. ಇವಾಗ ಇದು ಚೆನ್ನಾಗಿ ಆರಿದೆ, ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಇದು ಮಿಕ್ಸರ್ಗೆ ಹಾಕೋ ಟೆಂಪ್ರೇಚರಿಗೆ ಬರಬೇಕಾದ್ರೆ, ಅಂದರೆ ತಣ್ಣಗಾಗಬೇಕಾದ್ರೆ ರೂಮ್ ಟೆಂಪ್ರೇಚರಲ್ಲಿ ಒಂದು ಅರ್ಧ ಗಂಟೆನಾರು ಬೇಕಾಗತ್ತೆ. ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಬೇಯಿಸಿರೋ ತರಕಾರಿನ ಮಿಕ್ಸರಲ್ಲಿ ಬ್ಲೆಂಡ್ ಆಗಿರೋದು ಈ ಥರ ಆಗಿದೆ, ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದು ಏನೇ ರೀತಿ ತರ್ತರಕ್ಲು, ಈರುಳ್ಳಿ ಭಾಗಗಳು ಏನೂ ಆ ಥರ ಉಳ್ಕೊಂಡಿಲ್ಲ. ಇದನ್ನು ಇವಾಗ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದು ಕನ್ಸಿಸ್ಟೆನ್ಸಿ ಇನ್ನೂ ತುಂಬ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕೋತೀನಿ. ನೋಡಿ, ಈ ಹದಕ್ಕೆ ಬಂದಿದೆ. ಈಗ ನಿಮಗೆ ಇನ್ನೂ ಒಂಚೂರು ನೀರಾಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನನಗಿದು ಸರಿ ಇದೆ ಅನಿಸುತ್ತೆ. ಈ ಸೂಪ್ನ ಕ್ರೀಮಿ ಸೂಪ್ ಅಂತ ಹೇಳ್ತಾರೆ. ಬ್ರಾಕ್ಲಿ ಅನ್ನೋದು ವಿಟಮಿನ್ ಸಿ, ಪ್ರೋಟೀನ್ ಎಲ್ಲದರಲ್ಲೂ ರಿಚ್ ಆಗಿದೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ನೆಗಡಿ ಕೆಮ್ಮು ಬರೋದು ಸರ್ವೇ ಸಾಧಾರಣ. ಹಾಗೆ ಇವಾಗ ಒಮಿಕ್ರಾನ್, ಕೋವಿಡ್ ಎಲ್ಲದರಲ್ಲೂ ನಮ್ಮ ದೇಹದ ಇಮ್ಯುನಿಟಿನ ಹೆಚ್ಚಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಸೂಪು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಇದು ಸ್ವಲ್ಪ ಒಂದು ಬಾಯ್ಲ್ ಬಂದಮೇಲೆ ಇದಕ್ಕೆ ಕೋಕೋನಟ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ. ಕೋಕೋನಟ್ ಮಿಲ್ಕ್ ಈ ಸೂಪಿಗೆ ಹಾಕೋದ್ರಿಂದ ಸೂಪ್ ಇನ್ನೂ ಕ್ರೀಮಿ ಆಗುತ್ತೆ. ಮತ್ತು ಇದಕ್ಕೇನು ಥಿಕ್ಕನಿಂಗ್ ಏಜೆಂಟ್ಸ್ ಹಾಕೋ ಅವಶ್ಯಕತೆ ಇರಲ್ಲ, ರುಚಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕಾಯಿ ಹಾಲು ಸೇರಲ್ಲ ಅನ್ನೋ ಪಕ್ಷದಲ್ಲಿ ನೀವು ಮಾಮೂಲಿ ಹಾಲನ್ನು ಇದಕ್ಕೆ ಬೆರೆಸ್ಕೋಬೋದು, ಅಡ್ಡಿ ಏನಿಲ್ಲ. ನೋಡಿ, ಸೂಪ್ ಇವಾಗ ಒಂದು ಬಾಯ್ಲ್ ಬಂದಿದೆ. ಈಗ ನಾವು ಇದರಲ್ಲಿ ಕಾಯಿ ಹಾಲು ಹಾಕೋಣ. ಕಾಯಿ ಹಾಲು ಹಾಕಿದ್ಮೇಲೆ ತುಂಬ ಕುದಿಸ್ಬಾರ್ದು, ಕುದಿಸಿದ್ರೆ ಅದು ಗಟ್ಟಿ ಬಂದ್ಬಿಡುತ್ತೆ. ನೋಡಿ ಹೇಗೆ ಕಾಯಿ ಹಾಲು ಇದರ ರೂಪನೇ ಬದಲಾಯಿಸ್ಬಿಡ್ತು ಅಲ್ವಾ. ಈಗ ಇದೆಷ್ಟು ಕ್ವಾಂಟಿಟಿ ಆಯಿತು ಅಂತ ಗೊತ್ತಾಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈ ಸೂಪ್ನಲ್ಲಿ ಹುಳಿ ಅಂಶ ಏನೂ ಇಲ್ಲದೆ ಇರೋದ್ರಿಂದ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗತ್ತೆ, ಇಲ್ಲಾಂದರೆ ಉಪ್ಪು ತುಂಬ ಜಾಸ್ತಿ ಆಗಿಬಿಡುತ್ತೆ. ಕಾಯಿ ಹಾಲು ಹಾಕಿದ್ಮೇಲೆ ಇದು ಒಂದು ಸ್ವಲ್ಪ ಕುದ್ದಿದೆ. ಈಗ ನೆಕ್ಸ್ಟು ಪೆಪ್ಪರ್ ಪೌಡರ್ ಹಾಕೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ.
ಈ ಸೂಪು ಅಷ್ಟೊಂದು ಖಾರ ಇರಲ್ಲ, ಅದು ಖಾರ ಇಲ್ಲದೇ ಇದ್ರೇ ಅದಕ್ಕೊಂದು ರುಚಿ. ಸೊ ಪೆಪ್ಪರ್ ಪೌಡರ್ ತುಂಬ ಹಾಕೋದು ಬೇಡ, ಎಷ್ಟು ಬೇಕೋ ನಾಲ್ಗೆಗೆ ರುಚಿ ಗೊತ್ತಾಗೋಷ್ಟು ಹಾಕಿದ್ರೆ ಸಾಕು. ಬ್ರಾಕ್ಲಿ ಆ್ಯಂಡ್ ಆಲ್ಮಂಡ್ ಸೂಪ್ ರೆಡಿ ಇದೆ. ಇದನ್ನು ಪ್ಲೇಟ್ ಮಾಡೋಣ ಬನ್ನಿ. ಪೌಷ್ಟಿಕವಾದ ಬ್ರಾಕ್ಲಿ ಮತ್ತು ಆಲ್ಮಂಡ್ ಸೂಪ್ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ದಯವಿಟ್ಟು ಎಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಬೇರೆ ಇನ್ಯಾವ ಸೂಪ್ನ ನೀವು ಕಲ್ತ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತಲೂ ಹೇಳಿ. ನಾನು ಅದನ್ನು ನಿಮ್ಗೆ ಹೇಳ್ಕೊಡೋಕ್ಕೆ ಯಾವಾಗಲೂ ತಯಾರಾಗಿರ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತೋದು ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರೋವರೆಗೂ ಬಾಯ್.